ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಗೊಂದು ಮೈಂಡ್ ಬ್ಲೋಯಿಂಗ್ ಅಪ್ಡೇಟ್ ಅನ್ನ ತಗೊಂಡು ಬಂದಿದ್ದೇನೆ. ಆಂಥ್ರಪಿಕ್ ರೀಸೆಂಟ್ ಆಗಿ ಕ್ಲಾಡ್ ಫೆಬಲ್ 5 ಮತ್ತು ಕ್ಲಾಡ್ ಮಿಥೋಸ್ 5 ಅನ್ನ ರಿಲೀಸ್ ಮಾಡೈತಿ. ಅವ್ರ ಪ್ರಕಾರ ಫೆಬಲ್ 5 ಇದುವರೆಗೂ ಪಬ್ಲಿಕ್ ಸಿಕ್ಕಿರುವಂತ ಮೋಸ್ಟ್ ಪವರ್ಫುಲ್ ಎಐ ಮಾಡೆಲ್ ಆಗೈತಿ. ಈ ಮಾಡೆಲ್ ಎಷ್ಟು ಪವರ್ಫುಲ್ ಐತಿ ಅಂತಂದ್ರೆ ಒಂದು ದೊಡ್ಡ ಫೈನಾನ್ಷಿಯಲ್ ಆರ್ಗನೈಸೇಷನ್ ಈ ಫೆಬಲ್ 5 ಅನ್ನ ಯೂಸ್ ಮಾಡ್ಕೊಂಡ ಅವರ ಎಂಟೈರ್ ಟೀಮ್ಗೆ ಒಂದು ಸಾಫ್ಟ್ವೇರ್ ಮೈಗ್ರೇಷನ್ ಅನ್ನ ಮಾಡ್ಲಿಕ್ಕೆ 2 ತಿಂಗಳು ಬೇಕಾಗ್ತಿತ್ತ. ಬಟ್ ಅದನ್ನ ಜಸ್ಟ್ ಒಂದೇ ದಿನದೊಳಗಡೆ ಎಲ್ಲಾನು ಮುಗಿಸ್ಬಿಟ್ಟೈತಿ. ಇದಷ್ಟೇ ಅಲ್ಲದೆ ಈ ಎಐ ಮಾಡೆಲ್ ಬರೀ ಸ್ಕ್ರೀನ್ ಶಾಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡ ಪೋಕೆಮಾನ್ ಫೈರ್ ರೆಡ್ ಗೇಮ್ ಅನ್ನ ಬೀಟ್ ಮಾಡೈತಿ. ಇದು ಕೇಳಕ ಸಿಲ್ಲಿ ಅನಿಸ್ಬೋದ, ಬಟ್ ಇದು ಬಹಳ ಇಂಪಾರ್ಟೆಂಟ್ ಐತಿ. ನಾನ್ ನಿಮ್ಗೆ ಇದ್ರ ಬಗ್ಗೆ ವಿಡಿಯೋದ ಲೇಟರ್ ಪಾರ್ಟ್ ಒಳಗಡೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇವತ್ತಿನ ವಿಡಿಯೋ ಒಳಗಡೆ ಈ ಕ್ಲಾಡ್ ಫೇಬಲ್ 5 ಅಂದ್ರೆ ಎಕ್ಸಾಕ್ಟ್ಲಿ ಏನು, ಇದ್ರ ಬಗ್ಗೆ ಜನ ಎದಕ್ಕೋಸ್ಕರ ಇಷ್ಟು ಎಕ್ಸೈಟೆಡ್ ಆಗಿದ್ದಾರೆ, ಮತ್ತು ನೀವು ಇದನ್ನ ಯಾವಾಗಿಂದ ಆಕ್ಸೆಸ್ ಮಾಡಬಹುದು ಅಂತೇಳಿ ಎಲ್ಲಾನು ಸಿಂಪಲ್ ಕನ್ನಡದೊಳಗಡೆ ಎಕ್ಸ್ಪ್ಲೇನ್ ಮಾಡ್ತಾನೆ. ವಿಡಿಯೋನ ಎಂಡ್ ವರ್ಗು ನೋಡ್ರಿ. ಫಸ್ಟ್ ಆಫ್ ಆಲ್ ಫೆಬಲ್ 5 ಆಂಥ್ರಪಿಕ್ ಅವ್ರದ ಇವತ್ತಿನವರೆಗೂ ಮಾರ್ಕೆಟ್ ಒಳಗಿರೋ ಎಲ್ಲಾ ಮಾಡೆಲ್ಸ್ ಗಿಂತ ಸ್ಮಾರ್ಟೆಸ್ಟ್ ಮಾಡೆಲ್ ಐತಿ. ಇದಕ್ಕಿಂತ ಮುಂಚೆ ಆಂಥ್ರಪಿಕ್ ಒಳಗಡೆ ಮಿಥೋಸ್ ಅನ್ನೋ ಒಂದು ಕ್ಯಾಟಗರಿ ಮಾಡೆಲ್ ಇತ್ತು, ಮತ್ತೆ ಆ ಮಾಡೆಲ್ಸ್ ಇವರ ಹೈಯೆಸ್ಟ್ ಕೆಪಬಿಲಿಟಿ ಇರೋ ಮಾಡೆಲ್ಸ್ ಆಗಿತ್ತು. ಬಟ್ ಈ ಮಾಡೆಲ್ಸ್ ತುಂಬಾ ಪವರ್ಫುಲ್ ಆಗಿರೋದ್ರಿಂದ ಸೇಫ್ಟಿ ರೀಸನ್ಸ್ಗೋಸ್ಕರ ಪಬ್ಲಿಕ್ ಗೆ ಇವರು ಅವೈಲೇಬಲ್ ಮಾಡಿರಲಿಲ್ಲ. ಸೊ ಇವಾಗ ಆಂಥ್ರಪಿಕ್ ಅವರ ಇದಕ್ಕೊಂದು ವರ್ಕ್ ಅರೌಂಡ್ ಅನ್ನ ಫೈಂಡ್ ಔಟ್ ಮಾಡಿದಾರ. ಅದೇನು ಅಂತಂದ್ರೆ ಮಿಥೋಸ್ 5 ಒಳಗಡೆ ಇರುವಂತ ಸೇಮ್ ಇಂಟೆಲಿಜೆನ್ಸ್ ಜೊತೆಗೆ ಒಂದ್ ಸ್ವಲ್ಪ ಸೇಫ್ಟಿ ಫೀಚರ್ಸ್ ಅನ್ನ ಆಡ್ ಮಾಡಿಬಿಟ್ಟ ಪಬ್ಲಿಕ್ ಗೆ ಒಂದು ಮಾಡೆಲ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಫೇಬಲ್ 5 ಅಂತೇಳಿ ಅವರು ಕರೀಲಿಕತ್ತಿದ್ದಾರೆ. ಸೊ ಬೇಸಿಕಲಿ ಫೇಬಲ್ 5 ಒಳಗಡೆ ಮಿಥೋಸ್ 5 ಬ್ರೇನ್ ಐತಿ, ಅದ್ರ ಜೊತೆಗೆ ಒಂದ್ ಸ್ವಲ್ಪ ಸರೌಂಡಿಂಗ್ ಒಳಗಡೆ ಸೇಫ್ಟಿ ಮೆಜರ್ಸ್ ಅನ್ನ ಕೊಟ್ಟ ಇದನ್ನ ಪಬ್ಲಿಕ್ ಗೆ ರಿಲೀಸ್ ಮಾಡಿದ್ದಾರೆ. ಸೊ ಇನ್ ಅದರ್ ವರ್ಡ್ಸ್, ನೀವು ಫೇಬಲ್ 5 ಅನ್ನ ಯೂಸ್ ಮಾಡಕತ್ತಿದ್ರಿ ಅಂತಂದ್ರೆ ಮಿಥೋಸ್ 5 ಅನ್ನ ಯೂಸ್ ಮಾಡಕತ್ತಿದ್ರಿ ಅಂತ ಅನ್ಕೊಳ್ರಿ, ಬಟ್ ವಿತ್ ಸಮ್ ಸೇಫ್ಟಿ ಮೆಜರ್ಸ್. ಬಟ್ ಎಲ್ಲರೂ ಇದಕ್ಕೋಸ್ಕರ ಇಷ್ಟೆಲ್ಲ ಎದಕ್ಕೆ ಎಕ್ಸೈಟ್ ಆಗಿದಾರ? ಯಾಕಂತಂದ್ರೆ ಫಸ್ಟ್ ಆಫ್ ಆಲ್ ಈ ಮಾಡೆಲ್ ಇದಕ್ಕಿಂತ ಮುಂಚೆ ಇರುವಂತ ಎಲ್ಲ ಮಾಡೆಲ್ಸ್ಗಳಿಗಿಂತ ಬಹಳಷ್ಟು ಫೀಲ್ಡ್ಸ್ ಒಳಗಡೆ ಬೆಟರ್ ಪರ್ಫಾರ್ಮ್ ಮಾಡ್ತೈತಿ. ಎಸ್ಪೆಷಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್, ಡೀಪ್ ರಿಸರ್ಚ್, ವಿಷನ್ ವರ್ಕ್, ನಾಲೆಜ್ ವರ್ಕ್ ಮತ್ತೆ ಕಾಂಪ್ಲಿಕೇಟೆಡ್ ರೀಸನಿಂಗ್ ಒಳಗಡೆ. ಬಟ್ ಇಲ್ಲಿ ಇದರ ಸ್ಪೆಷಾಲಿಟಿ ಇಂಟೆಲಿಜೆನ್ಸ್ ಅಲ್ಲ, ಇದರ ಎಂಡ್ಯೂರೆನ್ಸ್. ದಟ್ ಮೀನ್ಸ್ ಈ ಮಾಡೆಲ್ಸ್ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಒಳಗಡೆ ಲಾಂಗ್ ಟೈಮ್ ಒಳಗೂ ಫೋಕಸ್ ಇಂದ ಕೆಲಸ ಮಾಡ್ತಾವ, ಅಂದ್ರೆ ಹೆಲುಸಿನೇಟ್ ಕಡಿಮೆ ಮಾಡ್ತಾವ. ನಾರ್ಮಲಿ ಬಹಳಷ್ಟು ಎಐ ಟೂಲ್ಸ್ ನೀವು ಕೇಳೋ ಕ್ವಶನ್ಸ್ ಗ ಆನ್ಸರ್ ಮಾಡ್ತಾವ, ರೈಟ್? ಬಟ್ ಫೇಬಲ್ 5 ಅದಕ್ಕೆ ನೀವು ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ನ ಕೊಟ್ರಿ ಅಂದ್ರೂ ಕೂಡ ಲಾಂಗ್ ಟರ್ಮ್ ತನಕ ಇದ ಕಂಟಿನ್ಯೂಸ್ ಆಗಿ ವಿತ್ ಫೋಕಸ್ ಆಗಿ ಕೆಲಸ ಮಾಡ್ತಾವ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇವಾಗ ಎಐ ಅಸಿಸ್ಟೆಂಟ್ ತರ ವರ್ಕ್ ಮಾಡಂಗಿಲ್ಲ, ಇದು ಒಂದು ಎಂಪ್ಲಾಯಿ ತರ ವರ್ಕ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್, ಸ್ಟ್ರೈಪ್ ಅನ್ನೋ ಒಂದು ಫೈನಾನ್ಷಿಯಲ್ ಕಂಪನಿ ಅವ್ರ ಎಂಟೈರ್ ಕೋಡ್ ಬೇಸ್ ಮೈಗ್ರೇಷನ್ ಮಾಡೋದಕ್ಕೋಸ್ಕರ ಫೇಬಲ್ 5 ಅನ್ನ ಯೂಸ್ ಮಾಡಿದ್ದಾರೆ. ಬೇಸಿಕಲಿ ಅವ್ರ ಎಂಟೈರ್ ಎಂಜಿನಿಯರಿಂಗ್ ಟೀಮ್ ಗ ಈ ಕೋಡ್ ಅನ್ನ ಮೈಗ್ರೇಟ್ ಮಾಡಬೇಕು ಅಂತಂದ್ರ ಆಲ್ಮೋಸ್ಟ್ 2 ತಿಂಗಳು ಹತ್ತಿತ್ತ. ಬಟ್ ಫೇಬಲ್ 5 ಏನ್ ಮಾಡೈತಿ ಅಂತಂದ್ರ ಒಂದು ಫೈಲ್ ಅನ್ನ ಅಥವಾ ಒಂದು ಕೋಡ್ ಅನ್ನ ಫಿಕ್ಸ್ ಮಾಡೋದು ಅಷ್ಟೇ ಅಲ್ಲದ ಎಂಟೈರ್ ಪ್ರಾಜೆಕ್ಟ್ ಮೈಗ್ರೇಷನ್ ಅನ್ನ ಒಂದೇ ದಿನದೊಳಗಡೆ ಮುಗಿಸ್ಬಿಟ್ಟೈತಿ. ನೀವೇನಾದ್ರೂ ಎಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ರಿ ಅಥವಾ IT ಪ್ರೊಫೆಷನಲ್ ಆಗಿದ್ರಿ ಅಂತಂದ್ರೆ ನಿಮ್ಗೆ ಇದೊಂದು ಅಲಾರಾಮ್ ಕೊಡ್ಬೇಕ. ಯಾಕಂತಂದ್ರೆ ನೀವೇನಾದ್ರೂ ಇನ್ನೂ AI ಬಗ್ಗೆ ನೆಗ್ಲೆಕ್ಟ್ ಮಾಡಕತ್ತಿದ್ರಿ ಅಂತಂದ್ರೆ ಇವತ್ತ ನೀವು AI ಅನ್ನ ಕಲೀಲಿಕ್ಕೆ ಶುರು ಮಾಡ್ರಿ. ಇವಾಗ ಆ ಕ್ರೇಜಿ ಪಾರ್ಟ್ ಬಗ್ಗೆ ಮಾತಾಡೋಣ. ಫೇಬಲ್ 5 ಮಾಡೆಲ್ ಬರೀ ಸ್ಕ್ರೀನ್ ಶಾಟ್ಸ್ ಅನ್ನ ಯೂಸ್ ಮಾಡ್ಕೊಂಡ ಪೋಕೆಮ್ಯಾನ್ ಫೈರ್ ರೆಡ್ ಗೇಮ್ ಅನ್ನ ಗೆದ್ದೈತಿ. ಇದ ಕೇಳಲಿಕ್ಕೆ ತುಂಬಾ ಈಸಿ ಅನಿಸ್ಬೋದು, ಬಹಳ ಸಿಲ್ಲಿ ಅನಿಸ್ಬೋದು ಬೆಂಚ್ ಮಾರ್ಕ್ ಎಲ್ಲ ಫಿಕ್ಸ್ ಮಾಡೋದಕ್ಕೆ. ಬಟ್ ರಿಯಾಲಿಟಿ ಒಳಗಡೆ ಇದು ಎಐ ಒಂದು ದೊಡ್ಡ ಟೆಸ್ಟ್ ಐತಿ. ಯಾಕಂತಂದ್ರೆ ಹೇಳ್ತೇನೆ ಕೇಳ್ರಿ. ಒಂದು ಎಐ ಮಾಡೆಲ್ ಗ ಪೋಕೆಮ್ಯಾನ್ ಫೈರ್ ರೆಡ್ ಗೇಮ್ ಅನ್ನ ಗೆಲ್ಬೇಕು ಅಂತಂದ್ರ ಅದ್ ಏನೆಲ್ಲ ಮಾಡ್ಬೇಕು ಅಂತಂದ್ರೆ ಮೊದಲನೇದಾಗಿ ಸ್ಕ್ರೀನ್ ಮೇಲೆ ಏನ್ ಕಾಣಕತ್ತೈತಲ್ಲ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕ. ಎರಡನೇದಾಗಿ ಹಿಂದ್ಗಡೆ ಯಾವ ಆಕ್ಷನ್ ತಗೊಂಡಿದ್ರು ಅಂತೇಳಿ ನೆನಪಿಟ್ಕೊಳ್ಬೇಕ. ಮೂರನೇದಾಗಿ ಮುಂದ್ಗಡೆ ಯಾವ ಆಕ್ಷನ್ ತಗೋಬೇಕು ಅಂತೇಳಿ ಪ್ಲಾನ್ ಮಾಡ್ಬೇಕ. ನಾಲ್ಕನೇದಾಗಿ ಯಾವ್ದಾದ್ರು ಮಿಸ್ಟೇಕ್ ಮಾಡಿದ್ರ ಅದರಿಂದ ಕಲಿಬೇಕ. ಐದನೇದಾಗಿ ವೆರಿ ಇಂಪಾರ್ಟೆಂಟ್, ಬಹಳಷ್ಟು ಹೊತ್ತ ಆ ಗೇಮ್ ಒಳಗಡೆ ಫೋಕಸ್ ಅನ್ನ ಇಟ್ಕೊಳ್ಬೇಕ. ಹಳೆ ಮಾಡೆಲ್ಸ್ ಮತ್ತೆ ಬೇರೆ ಮಾಡೆಲ್ಸ್ ಎಲ್ಲ ಏನ್ ಮಾಡ್ತಿದ್ವು ಅಂತಂದ್ರ 10-20 ಮೂವ್ ಆದ ತಕ್ಷಣ ಅವು ತಮ್ಮ ಒರಿಜಿನಲ್ ಗೋಲ್ ಏನಿತ್ತಲ್ಲ ಅದನ್ನ ಮರ್ತು ಬಿಡ್ತಿದ್ವು. ಆದ್ರ ಫೇಬಲ್ 5 ಬಹಳಷ್ಟು ಟೈಮ್ ವರೆಗೂ ಕೂಡ ಫೋಕಸ್ ಅನ್ನ ಇಟ್ಕೊಳ್ತೈತಿ. ಅದಕ್ಕೋಸ್ಕರನೇ ಈ ಗೇಮ್ ಅನ್ನ ಗೆದ್ದಿದ್ದ. ಇದನ್ನ ನೀವೇನಾದ್ರೂ ನಿಮ್ಮ ರಿಯಲ್ ಲೈಫ್ ಸಿನಾರಿಯೋಗ ಅಥವಾ ನಿಮ್ಮ ರಿಯಲ್ ಲೈಫ್ ಜಾಬ್ ಗ ಕಂಪೇರ್ ಮಾಡಿದ್ರಿ ಅಂತಂದ್ರೆ ನಿಮ್ಗ ಅರ್ಥ ಆಗ್ಬೇಕ ಇದು ನಿಮ್ಮ ಜಾಬ್ ಗ ಎಷ್ಟು ಡೇಂಜರ್ ಐತಿ ಅಂತೇಳಿ. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಬಹಳಷ್ಟು ಜನಕ್ಕೆ
ಕನ್ಫ್ಯೂಷನ್ ಐತಿ. ಆಂಥ್ರಪಿಕ್ ಅವರ ಮಿಥೋಸ್ 5 ಅನ್ನ ರಿಲೀಸ್ ಮಾಡಿದಾರೋ ಅಥವಾ ಫೆಬಲ್ 5 ಅನ್ನ ರಿಲೀಸ್ ಮಾಡಿದಾರೋ, ಇದ್ರೊಳಗಡೆ ಏನ್ ಡಿಫರೆನ್ಸ್ ಐತಿ, ಲೈಕ್ ಎಕ್ಸಾಕ್ಟ್ಲಿ ನಮಗೆ ಏನ್ ಸಿಗಾಕತೈತಿ ಮಾರ್ಕೆಟ್ ಒಳಗ ಅಂತೇಳಿ. ಸೊ ಲೆಟ್ ಮಿ ಕ್ಲಾರಿಫೈ ದಟ್. ಫಸ್ಟ್ ಥಿಂಗ್ ಫಸ್ಟ್, ಮಿಥೋಸ್ 5 ಒಳಗಡೆ ಮತ್ತೆ ಫೆಬಲ್ 5 ಒಳಗಡೆ ಅಂಡರ್ಲೈನ್ ಮಾಡೆಲ್ ಸೇಮ್ ಐತಿ. ಆದ್ರೆ ಡಿಫರೆನ್ಸ್ ಏನು ಅಂತಂದ್ರೆ ಸೇಫ್ಟಿ ಕಂಟ್ರೋಲ್ಸ್. ಫಿಬಲ್ 5 ಪಬ್ಲಿಕ್ ವರ್ಷನ್ ಐತಿ, ನೀವು ಯಾರು ಬೇಕಾದ್ರೂ ಇದನ್ನ ಯೂಸ್ ಮಾಡಬಹುದ. ಆದ್ರೆ ಮಿಥೋಸ್ 5 ಪಬ್ಲಿಕ್ ಅವೈಲೇಬಲ್ ಇಲ್ಲ. ಇದರ ರಿಸರ್ಚರ್ಸ್ ಮತ್ತೆ ಟ್ರಸ್ಟೆಡ್ ಗೌರ್ಮೆಂಟ್ ಏಜೆನ್ಸೀಸ್ ಇದಾವಲ್ಲ ಅವಕ್ಕೆ ಮಾತ್ರ ಆಕ್ಸೆಸ್ ಕೊಟ್ಟಿದ್ದಾರೆ. ಸೊ ಇನ್ ದಟ್ ಕೇಸ್ ಫೇಬಲ್ 5 ಮತ್ತು ಮಿಥೋಸ್ 5 ಸೇಮ್ ಮಾಡೆಲ್ ಯೂಸ್ ಮಾಡಕತ್ತಿದ್ರೆ ಸೇಫ್ಟಿ ಫೀಚರ್ಸ್ ಎಲ್ಲಿಂದ ಬಂತ, ರೈಟ್? ಸೊ ಅವ್ರೇನ್ ಮಾಡಿದಾರೆ ಅಂತಂದ್ರೆ ವೆರಿ ಸಿಂಪಲ್ ಟ್ರಿಕ್ ಯೂಸ್ ಮಾಡಿದಾರೆ. ನೀವೇನಾದ್ರೂ ಕ್ಲೌಡ್ AI ಒಳಗಡೆ ಫೇಬಲ್ 5 ಅನ್ನ ಸೆಲೆಕ್ಟ್ ಮಾಡಿ ಅದಕ್ಕೆ ನಾರ್ಮಲ್ ಕ್ವಶನ್ ಕೇಳಿದ್ರಿ ಅಂತಂದ್ರೆ ಅದು ನಿಮ್ಗೆ ಆನ್ಸರ್ ಮಾಡ್ತೈತಿ, ನಿಮ್ಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತೈತಿ. ಬಟ್ ನೀವೇನಾದ್ರೂ ರಿಸ್ಕ್ ಇರುವಂತ ಅಥವಾ ಸೆಕ್ಯೂರಿಟಿ ರಿಸ್ಕ್ ಇರುವಂತ ಬಯಾಲಜಿ ಆಮೇಲೆ ಕೆಮಿಸ್ಟ್ರಿ ಕ್ವಶನ್ ಕೇಳಿದ್ರಿ ಅಂತಂದ್ರೆ ಇದ ಆಟೋಮೆಟಿಕ್ ಆಗಿ ಓಪಸ್ 4.8 ಗೆ ಸ್ವಿಚ್ ಆಗ್ತೈತಿ. ಅವ್ರ ಪ್ರಕಾರ ಇದು ಲೆಸ್ ದೆನ್ 5% ಆಗ್ತೈತಿ. ಸೊ ಇದು ಚೇಂಜ್ ಆಗಿರೋದು ಕೂಡ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಈ ತರ ಅವರ ಒಂದು ಸೇಫ್ಟಿ ನೆಟ್ ಅನ್ನ ಬಿಲ್ಡ್ ಮಾಡಿದ್ದಾರೆ. ಸೊ ಬೇಸಿಕಲಿ ಹೇಳ್ಬೇಕಂತಂದ್ರೆ ನೀವು ಫೇಬಲ್ 5 ಯೂಸ್ ಮಾಡಕತ್ತಿದ್ರಿ ಅಂತಂದ್ರೆ ಮಿಥೋಸ್ 5 ಅನ್ನ ಯೂಸ್ ಮಾಡಕತ್ತಿದ್ರಿ ಅಂಡ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ಎನಿ ಆಫ್ ಯುವರ್ ವರ್ಕ್. ನಾರ್ಮಲ್ ಪರ್ಸನ್ ಗೆ ಇದು ಅಷ್ಟು ಇಫೆಕ್ಟ್ ಆಗುದಿಲ್ಲ. ಸೊ ಇವಾಗ ನನ್ನ ಪ್ರಕಾರ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಬರ್ತಾನೆ. ಲಾಸ್ಟ್ 2-3 ಇಯರ್ಸ್ ಇಂದ ನಾವು AI ಅನ್ನ ಸಣ್ಣ ಪುಟ್ಟ ಟಾಸ್ಕ್ಸ್ ಗೆ ಯೂಸ್ ಮಾಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಕೋಡಿಂಗ್ ಗೋಸ್ಕರ, ಇಮೇಲ್ ಬರೀದಕ್ಕೋಸ್ಕರ ಅಥವಾ ಪ್ರೆಸೆಂಟೇಶನ್ ಬಿಲ್ಡ್ ಮಾಡೋದಕ್ಕೋಸ್ಕರ. ಆದ್ರೆ ಈ ಫೇಬಲ್ 5 ಮತ್ತು ಮಿಥೋಸ್ 5 ಅಂತ ಮಾಡೆಲ್ಸ್ AI ಅನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಾ ಇದಾವ. ಬರೀ ಸಣ್ಣ ಪುಟ್ಟ ಟಾಸ್ಕ್ ಗಳನ್ನ ಹ್ಯಾಂಡಲ್ ಮಾಡೋದು ಅಷ್ಟೇ ಅಲ್ದ ಇವಾಗ ಎಂಟೈರ್ ಪ್ರಾಜೆಕ್ಟ್ಸ್ ಅನ್ನ ಹ್ಯಾಂಡಲ್ ಮಾಡೋ ಲೆವೆಲ್ಗೆ ಬೆಳಿಲಿಕ್ಕತ್ತಿದಾವ. ಸೊ ಮುಂದಿನ ಬರೋ ದಿನದೊಳಗಡೆ ನಾವು AI ಅನ್ನ ಬರೀ ಒಂದು ಅಸಿಸ್ಟೆಂಟ್ ಅಷ್ಟೇ ಅಲ್ದ ಒಬ್ಬ AI ಎಂಪ್ಲಾಯಿ ತರ ಯೂಸ್ ಮಾಡೋ ದಿನ ಬರ್ಲಿಕ್ಕತ್ತಿದಾವ. ಸೊ ಇದರ ಅರ್ಥ ಏನು ಅಂತಂದ್ರೆ ಎಲ್ಲರೂ ಕೂಡ AI ಅನ್ನ ಕಲಿಲೇಬೇಕು. ಅಟ್ಲೀಸ್ಟ್ ಒಂದು ಐಡಿಯಾ ಇರ್ಬೇಕ ಇದು ಯಾವ ತರ ವರ್ಕ್ ಆಗ್ತೈತಿ ಅಂತೇಳಿ. ನೀವು ಇದ್ರ ಬಗ್ಗೆ ಅವೇರ್ ಆಗಿರ್ಬೇಕ. ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ನೀವೇನಾದ್ರೂ ಕ್ಲೌಡ್ AI ಪ್ರೋ ಪ್ಲಾನ್ ಒಳಗಡೆ ಇದ್ರಿ ಅಂತಂದ್ರೆ ನೀವು ಫೇಬಲ್ 5 ಅನ್ನ ಇವತ್ತಿಂದಾನೇ ಯೂಸ್ ಮಾಡಬಹುದು. ಇಟ್ ಈಸ್ ಆಲ್ರೆಡಿ ರೋಲ್ಡ್ ಔಟ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಒಳಗಡೆ ಗೊತ್ತಾಯ್ತಾ ಫೇಬಲ್ 5 ಮತ್ತು ಮಿಥೋಸ್ 5 ಮಾಡೆಲ್ಸ್ ಎಷ್ಟು ಪವರ್ಫುಲ್ ಆಗಿದಾವ ಅಂತ ಹೇಳಿ. ವಿಡಿಯೋನ ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ರಿ. ಅಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್, ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ, ಅಪ್ಡೇಟ್ಸ್ ಆಗ್ತಾ ಇದಾವ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತಂದ್ರೆ ಇವತ್ತು ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನ ಜಾಯ್ನ್ ಆಗ್ರಿ. ನಾವಿಲ್ಲಿ ಈ ವಾಟ್ಸಪ್ ಕಮ್ಯುನಿಟಿ ಒಳಗಡೆ ನಿಮ್ಗೆ ವೇರಿಯಸ್ ಅದರ್ AI ರಿಸೋರ್ಸಸ್ ಅನ್ನ ಅಪ್ಡೇಟ್ ಮಾಡ್ತಾ ಇರ್ತೀವಿ ರೆಗ್ಯುಲರ್ ಆಗಿ. ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ. ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದಾ. ಮುಂದಿನ ವಿಡಿಯೋ ಒಳಗಡೆ ಮತ್ತೆ ಇದೇ ತರ ಹೊಸ AI ಅಪ್ಡೇಟ್, AI ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಪ್ರಾಂಪ್ಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.